ವಿಶ್ವಕರ್ಮ ಸಮುದಾಯದ ಖ್ಯಾತ ಸಾಹಿತಿ, ಅನುವಾದಕ, ಚಿಂತಕ ಹಾಗೂ ಜಗಣಾಚಾರಿ ಪರಂಪರೆಯ ಅಭಿಮಾನಿ ಶ್ರೀ ನಾನಿಹಾಳ ಶಿಲ್ಪಾಚಾರ್ಯರು ರಸ್ತೆ ಅಪಘಾತದಲ್ಲಿ ದೈವದಿನರಾಗಿರುವುದು ಸಾಹಿತ್ಯ ಲೋಕ ಹಾಗೂ ವಿಶ್ವಕರ್ಮ ಸಮಾಜಕ್ಕೆ ಭರಿಸಲಾಗದ ನಷ್ಟವಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಿತ್ರದುರ್ಗ ರಸ್ತೆಯ ಸಾಲುಮರದ ತಿಮ್ಮಕ್ಕನವನದ ಸಮೀಪ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ದೇವಾಲಯದಿಂದ ಮರಳುತ್ತಿದ್ದ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಅವರು ಇಹಲೋಕ ತ್ಯಜಿಸಿರುವುದು ಅಪಾರ ದುಃಖಕ್ಕೆ ಕಾರಣವಾಗಿದೆ. ಮೂಲತಃ ಚಳ್ಳಕೆರೆ ತಾಲೂಕಿನ ನಾನಿಹಾಳ ಗ್ರಾಮದವರಾದ ಶಿಲ್ಪಾಚಾರ್ಯರು ಬಾಲ್ಯದಿಂದಲೇ ಬಡಿಗೆ ವೃತ್ತಿಯನ್ನು ಜೀವನಾಧಾರವನ್ನಾಗಿ ಮಾಡಿಕೊಂಡು ಸಾಹಿತ್ಯವನ್ನು ತಮ್ಮ ಜೀವನ ಸಾಧನೆಯನ್ನಾಗಿಸಿಕೊಂಡಿದ್ದರು. ಸಮಾಜಮುಖಿ ಚಿಂತನೆ, ಧಾರ್ಮಿಕ ಅಧ್ಯಯನ ಹಾಗೂ ಐತಿಹಾಸಿಕ ಸಂಶೋಧನೆಗಳಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಅವರು 10ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ವಿಶ್ವಕರ್ಮ ಸಮುದಾಯದ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪರಂಪರೆಯನ್ನು ಶ್ರೀಮಂತಗೊಳಿಸಿದರು. ತೆಲುಗು ಭಾಷೆಯ ಕಿತ್ತೂರು ಕೋರ್ಟ್ ಆಂದೋಲ ತೀರ್ಪು ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸುವ ಮೂಲಕ ಭಾಷಾ ಸೇತುವೆ ನಿರ್ಮಿಸಿದ ಅವರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಕನ್ನಡದಲ್ಲಿ ದಾಖಲಿಸಿ ಭಕ್ತವೃಂದದ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅವರ ಕೃತಿಗಳು ಕೇವಲ ಸಾಹಿತ್ಯ ಸೃಷ್ಟಿಗಳಲ್ಲ, ಅವು ಸಮಾಜಕ್ಕೆ ದಾರಿದೀಪವಾಗಿರುವ ಜ್ಞಾನ ಸಂಪತ್ತಿನ ಭಂಡಾರಗಳಾಗಿವೆ. ಸಾಹಿತ್ಯ, ಸಮಾಜ ಸೇವಕ ಹಾಗೂ ವಿಶ್ವಕರ್ಮ ಸಮುದಾಯದ ಏಳಿಗೆಗಾಗಿ ಸಲ್ಲಿಸಿದ ಅಮೋಘ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, ವಿಶ್ವಕರ್ಮ ಜಗಣಾಚಾರಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಗೌರವಗಳು ಅವರು ಅರಸಿಕೊಂಡು ಬಂದಿದ್ದವು. ಶಿಲ್ಪಾಚಾರ್ಯರ ಅಗಲಿಕೆಯಿಂದ ವಿಶ್ವಕರ್ಮ ಸಮಾಜ ಒಬ್ಬ ಮಹಾನ್ ಚಿಂತಕನನ್ನು, ಸಾಹಿತ್ಯ ಕ್ಷೇತ್ರ ಒಬ್ಬ ಸೃಜನಶೀಲ ಸಾಹಿತಿಯನ್ನು ಹಾಗೂ ಸಮಾಜ ಒಬ್ಬ ಆದರ್ಶ ಮಾರ್ಗದರ್ಶಕರನ್ನು ಕಳೆದುಕೊಂಡಂತಾಗಿದೆ. ಅವರ ಆತ್ಮಕ್ಕೆ ಸದ್ಗತಿ ಲಭಿಸಲಿ ಹಾಗೂ ದುಃಖದ ಸಾಗರದಲ್ಲಿ ಮುಳುಗಿರುವ ಕುಟುಂಬ ಸದಸ್ಯರು, ಬಂಧು ಬಳಗ ಹಾಗೂ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ವಿಶ್ವಕರ್ಮ ಸಮಾಜದ ಮುಖಂಡರು, ಸಾಹಿತ್ಯಾಸಕ್ತರು ಹಾಗೂ ಅಪಾರ ಅಭಿಮಾನಿ ಬಳಗ ಕಮ್ಮನಿ ಮಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಸಾಹಿತ್ಯದ ದೀಪ ನಂದಿದ್ದರು. ಅವರು ಬೆಳಕಿಸಿದ ಜ್ಞಾನ ಜ್ಯೋತಿಯು ಶಾಶ್ವತವಾಗಿ ಸಮಾಜವನ್ನು ಪ್ರಕಾಶಮಾನಗೊಳಿಸುತ್ತಲೇ ಇರುತ್ತದೆ. ವರದಿ ಶಿವಚಕ್ರವರ್ತಿ ನ್ಯೂಸ್. ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಆತ ಎಲ್ಲ ಕಡೆಗೂ ತಿರುಗಾಡಿ ಒಂದು ಅಭಿವೃದ್ಧಿಗೆ ತಂದಂಥ ಕಾರ್ಯಕ್ರಮ ಮಾಡಿದ್ದಾಗ ಆತ ವೀರಬ್ರಹ್ಮೇಂದ್ರ ಸ್ವಾಮಿ ಮಠ ಕಟ್ಟಬೇಕು ಅನ್ನೋ ಒಂದು ಆಸೆಯಿಂದಲೇ ಅಲ್ಲಿ ದೇವಸ್ಥಾನದತ್ತಕ್ಕೆ ಹೋಗಿದ್ದರು. ಆ ಟೈಮಲ್ಲಿ ಅನಗತ್ಯನೇ ಆಗೋಗಿದೆ. ಮುಂದೆ ಅವರಿಗೆಲ್ಲ, ಅವ್ರ ಕುಟುಂಬಕ್ಕೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಪ್ರಾರ್ಥನೆ ಇದೆ. ಇದರ ಶ್ರದ್ಧೆಯ ಮತ್ತು ಅವರ ಸೇವೆ ಭಾಳ ಅಪಾರ. ಅವರ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀವಿ. ವಿಶ್ವಕರ್ಮ ಸಮಾಜ ಕೋರ್ತಾ ಇದ್ದೀವಿ. ನಮ್ಮ ವಿಶ್ವಕರ್ಮ ಸಮಾಜದ ಚಳ್ಳಕೆರೆ ನಿವಾಸಿಗಳಾಗಿರ್ತಕ್ಕಂಥ ಶ್ರೀ ನನ್ನಿವಾಳದ ಶಿಲ್ಪಾಚಾರ್ ಅವರು ನಿನ್ನೆ ನಡೆದ ಒಂದು ರಸ್ತೆ ಅಪಘಾತದಲ್ಲಿ ದೈವದಿನರಾಗಿರ್ತಾರೆ. ಶ್ರೀಯುತ ಶಿಲ್ಪಾಚಾರ್ ಅವರು ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಸಮುದಾಯದ ಒಂದು ಧಾರ್ಮಿಕ ಸಂಘಟನೆ ಬಗ್ಗೆ, ಅವರು ನಮ್ಮ ಸಮುದಾಯದ ಪರಂಪರೆಗಳ ಬಗ್ಗೆ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಚಿತ್ತೂರು ಕೋರ್ಟ್ ಅದಾಲತ್ ತೀರ್ಪಿನ ತೆಲುಗು ಭಾಷೆಯಲ್ಲಿ ಮುದ್ರಣ ಆಗಿರ್ತಕ್ಕಂಥ ಒಂದು ಪತ್ರಿಕೆನ, ಒಂದು ಪುಸ್ತಕವನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಪುಸ್ತಕವನ್ನು ಮುದ್ರಣ ಮಾಡಿ ಇಡೀ ರಾಜ್ಯಕ್ಕೆ ಆ ಒಂದು ಅದಾಲತ್ ತೀರ್ಪಿನ ಬಗ್ಗೆ ತಿಳಿಸ್ಕೊಟ್ಟಂಥ ಮಹಾನ್ ಚೇತನ ಅವರು. ಮತ್ತು ಸಮುದಾಯದ ಹಲವಾರು ಧಾರ್ಮಿಕ ಪರಂಪರೆಗಳ ಬಗ್ಗೆ ಪುಸ್ತಕಗಳನ್ನು ಅವರು ಮುದ್ರಿಸಿ ಈ ರಾಜ್ಯಾದ್ಯಂತ ಅವರು ಧಾರ್ಮಿಕವಾಗಿ ಪ್ರಚಾರವನ್ನು ಮಾಡಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ. ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನ ಚರಿತ್ರೆಯನ್ನು ಕೂಡ ಅವರು 3 ಭಾಗಗಳಾಗಿ ಅವರು ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಕೀರ್ತಿ ಅಂಥ ಮಹಾನ್ ವ್ಯಕ್ತಿ. ನಮ್ಮನ್ನು ಏನು ಅವರೇ ಒಂದು ಸಣ್ಣದಾಗಿ ಕಟ್ಟಿರ್ತಕ್ಕಂಥ ವೀರಬ್ರಹ್ಮೇಂದ್ರ ಸ್ವಾಮಿಯ ಒಂದು ದೇವಸ್ಥಾನದ ಪೂಜೆಯನ್ನು ಮಾಡಬೇಕಾದ್ರೆ ಅವರು ಅಲ್ಲಿಂದ ಬರ್ತಾ ಒಂದು ರಸ್ತೆ ಅಪಘಾತದಲ್ಲಿ ದೈವನಿಧನರಾಗಿರ್ತಾರೆ. ಅವರ ಅಗಲಿಕೆ ನಮ್ಮ ಸಮಾಜ ಭಾಳಷ್ಟು ಕಳ್ಕೊಂಡಿದೆ. ಯಾಕಂದರೆ ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ಭಾಳ ವಿರಳ. ಶಿಲ್ಪಾಚಾರ್ಯರ ಅಗಲಿಕೆ ಚಳ್ಳಕೆರೆ, ಚಿತ್ರದುರ್ಗ, ನಮ್ಮ ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಏನು ನಮ್ಮ ಸಮಾಜದ ಪರಂಪರೆಯ ಒಬ್ಬ ರೂವಾರಿಯನ್ನು ಕಳ್ಕೊಂಡಿದೆ ಅಂತ ನಾನು ಶೋಕ ವ್ಯಕ್ತಪಡಿಸ್ತೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಚಳ್ಳಕೆರೆ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರಾಚಾರ್ಯ ಇದ್ದಾರೆ ಮತ್ತು ನಮ್ಮ ನಾಯಕನಹಟ್ಟಿ ಹೋಬಳಿಯ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷ ಶಂಕರಾಚಾರ್ಯರು ಇದ್ದಾರೆ. ಭಗವಂತ ಈ ನಮ್ಮ ಶಿಲ್ಪಾಚಾರ್ಯರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ನಮ್ಮ ವಿಶ್ವಕರ್ಮ ಸಮಾಜದ ಚಳ್ಳಕೆರೆ ನಿವಾಸಿಗಳಾಗಿರ್ತಕ್ಕಂಥ ಶ್ರೀ ನನ್ನಿವಾಳದ ಶಿಲ್ಪಾಚಾರ್ ಅವರು ನಿನ್ನೆ ನಡೆದ ಒಂದು ರಸ್ತೆ ಅಪಘಾತದಲ್ಲಿ ದೈವದಿನರಾಗಿರ್ತಾರೆ. ಶ್ರೀಯುತ ಶಿಲ್ಪಾಚಾರ್ ಅವರು ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಸಮುದಾಯದ ಒಂದು ಧಾರ್ಮಿಕ ಸಂಘಟನೆ ಬಗ್ಗೆ,
ಅವರು ನಮ್ಮ ಸಮುದಾಯದ ಪರಂಪರೆಗಳ ಬಗ್ಗೆ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಚಿತ್ತೂರು ಕೋರ್ಟ್ ಅದಾಲತ್ ತೀರ್ಪಿನ ತೆಲುಗು ಭಾಷೆಯಲ್ಲಿ ಮುದ್ರಣ ಆಗಿರ್ತಕ್ಕಂಥ ಒಂದು ಪತ್ರಿಕೆನ, ಒಂದು ಪುಸ್ತಕವನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಪುಸ್ತಕವನ್ನು ಮುದ್ರಣ ಮಾಡಿ ಇಡೀ ರಾಜ್ಯಕ್ಕೆ ಆ ಒಂದು ಅದಾಲತ್ ತೀರ್ಪಿನ ಬಗ್ಗೆ ತಿಳಿಸ್ಕೊಟ್ಟಂಥ ಮಹಾನ್ ಚೇತನ ಅವರು. ಮತ್ತು ಸಮುದಾಯದ ಹಲವಾರು ಧಾರ್ಮಿಕ ಪರಂಪರೆಗಳ ಬಗ್ಗೆ ಪುಸ್ತಕಗಳನ್ನು ಅವರು ಮುದ್ರಿಸಿ ಈ ರಾಜ್ಯಾದ್ಯಂತ ಅವರು ಧಾರ್ಮಿಕವಾಗಿ ಪ್ರಚಾರವನ್ನು ಮಾಡಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ. ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನ ಚರಿತ್ರೆಯನ್ನು ಕೂಡ ಅವರು 3 ಭಾಗಗಳಾಗಿ ಅವರು ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಕೀರ್ತಿ ಅಂಥ ಮಹಾನ್ ವ್ಯಕ್ತಿ ನಮ್ಮನ್ನು ಏನು ಅವರೇ ಒಂದು ಸಣ್ಣದಾಗಿ ಕಟ್ಟಿರ್ತಕ್ಕಂಥ ವೀರಬ್ರಹ್ಮೇಂದ್ರ ಸ್ವಾಮಿಯ ಒಂದು ದೇವಸ್ಥಾನದ ಪೂಜೆಯನ್ನು ಮಾಡಬೇಕಾದ್ರೆ ಅವರು ಅಲ್ಲಿಂದ ಬರ್ತಾ ಒಂದು ರಸ್ತೆ ಅಪಘಾತದಲ್ಲಿ ದೈವಂದಿತರಾಗಿರ್ತಾರೆ. ಅವರ ಅಗಲಿಕೆ ನಮ್ಮ ಸಮಾಜ ಭಾಳಷ್ಟು ಕಳ್ಕೊಂಡಿದೆ. ಯಾಕಂದರೆ ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ಭಾಳ ವಿರಳ. ಶಿಲ್ಪಾಚಾರ್ಯರ ಅಗಲಿಕೆ ಚಳ್ಳಕೆರೆ, ಚಿತ್ರದುರ್ಗ, ನಮ್ಮ ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಏನು ನಮ್ಮ ಸಮಾಜದ ಪರಂಪರೆಯ ಒಬ್ಬ ರೂವಾರಿಯನ್ನು ಕಳ್ಕೊಂಡಿದೆ ಅಂತ ನಾನು ಶೋಕ ವ್ಯಕ್ತಪಡಿಸ್ತೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಚಳ್ಳಕೆರೆ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರಾಚಾರ್ಯ ಇದ್ದಾರೆ ಮತ್ತು ನಮ್ಮ ನಾಯಕನಹಟ್ಟಿ ಹೋಬಳಿಯ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷ ಶಂಕರಾಚಾರ್ಯರು ಇದ್ದಾರೆ. ಭಗವಂತ ಈ ನಮ್ಮ ಶಿಲ್ಪಾಚಾರ್ಯರ ಕುಟುಂಬಕ್ಕೆ ಈ ಒಂದು ನೋವನ್ನು ಬರೆಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಶಿಲ್ಪಾಚಾರ್ಯ ಅವರು ನಮ್ಮ ಹಿಂದೂ ವಿಶ್ವಕರ್ಮ ಧಾರ್ಮಿಕ ಇದಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ. ಭಾಳಷ್ಟು ಒಂದು ನಮ್ಮ ಪೂಜಾ ಪುನಸ್ಕಾರಗಳಿಗೆ ಭಾಗವಹಿಸಿ ಒಂದು ಹಿರಿಯ ಸಾಹಿತಿಗಳಾಗಿದ್ದರು. ನಮ್ಮ ಪೂರ್ವಜರ ಒಂದು ಇದು ವಿಶ್ವಕರ್ಮ ಗ್ರಂಥಗಳು ಬರೆದಿದ್ದಾರೆ. ಯಾಕಂದರೆ ಒಂದು ವೀರಬ್ರಹ್ಮೇಂದ್ರ ಚರಿತ್ರೆ ತೆಲುಗಿದ್ದನ್ನ ಕನ್ನಡದಲ್ಲಿ ಬರೆದು ಬುಕ್ ನಮಗೆಲ್ಲ ಅರ್ಥ ಹಂಗೆ ತಿಳಿಸ್ಕೊಟ್ಟಿರ್ತಾರೆ. ಒಂದು ನಮ್ಮ ಸಮಾಜಕ್ಕೆ ತುಂಬ ನಷ್ಟ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡಿಸ್ತೀನಿ.